5ನೇ ತರಗತಿ ಗಣಿತ ಅಧ್ಯಾಯ 4 ಭಿನ್ನರಾಶಿಗಳು. ಭಿನ್ನರಾಶಿ ಅಂದರೆ ನಾವು ಎಷ್ಟು ಭಾಗಗಳನ್ನು ಮಾಡಿರ್ತೀವೋ ಭಿನ್ನರಾಶಿಯಲ್ಲಿ ಭಾಗಗಳು ಸಮನಾಗಿರಬೇಕು. ನೀವು ಒಂದು ಬಿಸ್ಕೆಟನ್ನು ಅರ್ಧ ಭಾಗ ಮಾಡಿದಾಗ ಅದು ಸಮನಾಗಿ ಅರ್ಧ ಭಾಗ ಆಗಿರಬೇಕು. ನೋಡಿ, ಇಲ್ಲಿ ಅರ್ಧ ಎಂದು ಹೇಳಿದಾಗ ಪೂರ್ಣ ಬಿಸ್ಕತ್ತನ್ನು ಎಷ್ಟು ಭಾಗಗಳಾಗಿ ಮಾಡುತ್ತೀರಾ? 2 ಭಾಗಗಳು. ಅಂದರೆ 2 ಅರ್ಧ ಭಾಗಗಳು 1 ಪೂರ್ಣ ಆಗುತ್ತದೆ. ಕೆಳಗಿನ ಜೋಡಿ ವಸ್ತುಗಳನ್ನು ಗಮನಿಸು. ಯಾವುದೇ ಒಂದು ವಸ್ತುವನ್ನು ನಾವು 2 ಭಾಗ ಮಾಡಿದಾಗ ಅದು ಸಮಾನವಾಗಿ 2 ಭಾಗ ಮಾಡಿದಾಗ ಆ 2 ಭಾಗಗಳು ಸೇರಿ 1 ಪೂರ್ಣ ಆಗುತ್ತೆ. ಭಿನ್ನರಾಶಿಗೆ ನಾವು ಯಾವಾಗಲೂ ಎಷ್ಟು ಭಾಗ ಮಾಡಿದ್ರೂ ಸಹ ಅದು ಸಮಾನವಾಗಿ ಮಾಡಿರಬೇಕು. ಆಗ ಮಾತ್ರ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ. ಉದಾಹರಣೆಗೆ ಈ ವೃತ್ತಗಳನ್ನು ಗಮನಿಸಿ. ವೃತ್ತವನ್ನು 4 ಭಾಗಗಳಾಗಿ ವಿಭಾಗಿಸಲಾಗಿದೆ. ಈ ರೀತಿಯ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇ? ಗಮನಿಸು. ಇಲ್ಲಿ ನೋಡಿ, 2 ವೃತ್ತ ಹಾಕಿದ್ದಾರೆ. 2 ವೃತ್ತವನ್ನು ಭಾಗ ಮಾಡಿದ್ದಾರೆ. ಇಲ್ಲಿ 4 ಸಮಭಾಗ ಮಾಡಿದ್ದಾರೆ. ಅದರಲ್ಲಿ 3ಕ್ಕೆ ಬಣ್ಣ ಹಾಕಿದ್ದಾರೆ. ಆದರೆ ಈ ವೃತ್ತದಲ್ಲಿ ಸಮಭಾಗಗಳು ಇಲ್ಲ. ಒಂದು ದೊಡ್ಡದು ಚಿಕ್ಕದು, ದೊಡ್ಡದು ಚಿಕ್ಕದು. ಈ ರೀತಿ ಇದ್ದಾಗ ಭಿನ್ನರಾಶಿ ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಅಂದರೆ ಯಾವಾಗಲೂ ಸಮಭಾಗ ಆಗಿರಬೇಕು. ಈ ಆಯತವನ್ನು ಗಮನಿಸಿ. ಈ ಆಯತದಲ್ಲಿ ಎಷ್ಟು ಭಾಗ ಹಸಿರು ಬಣ್ಣದಿಂದ ಕೂಡಿದೆ? ಎಷ್ಟು ಬಣ್ಣದಿಂದ ಕೂಡಿದೆ ಹಸಿರು ಬಣ್ಣದಿಂದ ಅಂದರೆ ಒಂದೇ ಒಂದು ಭಾಗ ಹಸಿರು ಬಣ್ಣದಿಂದ ಕೂಡಿದೆ. ಇದರ ಅರ್ಥ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಅಂದರೆ ಎಷ್ಟು ಸಮಭಾಗ ಮಾಡಿದ್ದಾರೆ ಅನ್ನೋದನ್ನು ನಾವು ಕೆಳಗಡೆ ಬರಿಬೇಕು. ಇದಕ್ಕೆ ನಾವು ಛೇದ ಅಂತೀವಿ. ಮೇಲ್ಗಡೆ ಇದಕ್ಕೆ ನಾವು ಅಂಶ ಅಂತ ಕರಿತೀವಿ. 3ನೇ 1 ಭಾಗಗಳು ಎಷ್ಟಿದೆ? 1 2 3 3ನ್ನು ಕೆಳಗೆ ಬರಿಬೇಕು. 1ಕ್ಕೆ ಬಣ್ಣ ಹಚ್ಚಿದೆ. ಈ ಬಣ್ಣ ಹಚ್ಚಿದ ಭಾಗ ಎಷ್ಟು? 1. ಅದನ್ನು ನಾವು ಮೇಲ್ಗಡೆ ಬರಿಬೇಕು. ಇಲ್ಲಿ ಕೊಟ್ಟಿರುವ ವೃತ್ತದಲ್ಲಿ ಗಮನಿಸಿ. ಈ ವೃತ್ತಾಕಾರದ ಫಲಕವನ್ನು ಎಷ್ಟು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ? ಎಷ್ಟು ಸಮಭಾಗ ಇದೆ ಇದರಲ್ಲಿ 6 ಸಮಭಾಗಗಳಿವೆ. ಎಷ್ಟು ಸಮಭಾಗ ಇದೆ? 6 ಸಮಭಾಗ. ಅದನ್ನು ನಾವು ಕೆಳಗಡೆ ಬರಿಬೇಕು. ಎಷ್ಟಕ್ಕೆ? 6ನೇ 1. ಎಷ್ಟು ಭಾಗಗಳಲ್ಲಿ ಧನ ಚಿಹ್ನೆಯನ್ನು ಗುರುತಿಸಲಾಗಿದೆ? 6ನೇ 1 ಭಾಗ. ಇದನ್ನು 6ನೇ 1 ಎಂದು ಬರೆಯಬಹುದು. ಧನ ಅಂದರೆ ಪ್ಲಸ್. ಎಷ್ಟು ಭಾಗಕ್ಕೆ ಪ್ಲಸ್ ಚಿಹ್ನೆಯನ್ನು ಬರೆದಿದ್ದಾರೆ? ಇಲ್ಲಿ ಕೇವಲ 1 ಭಾಗಕ್ಕೆ ಮಾತ್ರ ಇಲ್ಲಿ ಪ್ಲಸ್ ಚಿಹ್ನೆ ಇರೋದು. ಕೇವಲ 1 ಭಾಗಕ್ಕೆ. ಹಾಗಾಗಿ ನಾವು ಏನಂತ ಬರಿಬೋದು? 6ನೇ 1 ಅಂತ ಬರಿಬೋದು. ಎಷ್ಟು ಭಾಗಗಳಲ್ಲಿ ಚುಕ್ಕಿ ಚಿಹ್ನೆಯನ್ನು ಬಳಸಲಾಗಿದೆ? ಎಷ್ಟು ಭಾಗಗಳಿಗೆ ಚುಕ್ಕಿ ಚಿಹ್ನೆಯನ್ನು ಹಾಕಿದ್ದಾರೆ? ಚುಕ್ಕಿ ಎಷ್ಟು ಭಾಗದಲ್ಲಿದೆ? 2 ಭಾಗದಲ್ಲಿದೆ. ಇಲ್ಲಿ ಮತ್ತು ಇಲ್ಲಿ 2 ಭಾಗದಲ್ಲಿ ಚುಕ್ಕಿ ಇದೆ. ಹಾಗಾಗಿ 6 ಸಮಭಾಗಗಳಲ್ಲಿ 2 ಸಮಭಾಗಗಳಿಗೆ ಚುಕ್ಕಿಯನ್ನು ಹಾಕಲಾಗಿದೆ. ಹಾಗಾದರೆ ಅದನ್ನು ನಾವು ಹೇಗೆ ಬರಿಬೋದು? 6ನೇ 2 ಅಂತ ಬರಿಬೋದು. ಈಗ ಅಂಶ ಮತ್ತು ಛೇದ. ಕೆಳಗಡೆ ಇರುವುದು ಛೇದ. ಎಷ್ಟು ಸಮಭಾಗ ಇರುತ್ತೋ ಅದನ್ನು ನಾವು ಛೇದ ಅಂತ ಕರಿತೀವಿ. ಮೇಲ್ಗಡೆ ಭಾಗವನ್ನು ನಾವು ಅಂಶ, ಅದರ ಪೂರ್ಣ ಭಾಗವನ್ನು ನಾವು ಅಂಶ ಅಂತ ಕರಿತೀವಿ. ಭಿನ್ನರಾಶಿ ಮಾಡಬೇಕಾದ್ರೆ ನಮಗೆ ಎಷ್ಟು ಸಂಖ್ಯೆ ಬೇಕು? 2 ಸಂಖ್ಯೆ ಬೇಕು. ಒಂದನ್ನು ಇನ್ನೊಂದರ ಮೇಲೆ ಅಡ್ಡಗೆರೆಯಿಂದ ಬೇರ್ಪಡಿಸಿ ಬರೆಯಲಾಗುತ್ತದೆ. ಗೆರೆಯ ಮೇಲೆ ಇರುವ ಅಂಕಿಯನ್ನು ಅಂಶ ಎನ್ನುತ್ತೇವೆ. ಗೆರೆಯ ಕೆಳಗೆ ಇರುವ ಅಂಕಿಯನ್ನು
ಛೇದ ಎನ್ನುತ್ತೇವೆ. ಗೆರೆಯ ಗೆರೆ, ಈ ಅಡ್ಡಗೆರೆ, ಈ ಅಡ್ಡಗೆರೆಯ ಮೇಲಿರುವ ಸಂಖ್ಯೆಯನ್ನು ಅಂಶ, ಕೆಳಗಿರುವುದನ್ನು ಛೇದ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ಒಂದು ಕೇಕ್ ಇದೆ. ಇದನ್ನು ಎಷ್ಟು ಸಮಭಾಗ ಮಾಡಿದ್ದಾರೆ? 8 ಸಮಭಾಗ ಮಾಡಿದ್ದಾರೆ. ಅದರಲ್ಲಿ ಒಂದನ್ನು ತೆಗೆಯಲಾಗಿದೆ. ಹಾಗಾಗಿ ನಾವು ಇದನ್ನು ಹೇಗಂತ ಬರೀಬೋದು? 8ನೇ 1. 1 ಅನ್ನೋದು ಒಂದನ್ನು ತೆಗೆಯಲಾಗಿದೆ. ಇದು ಒಂದನ್ನು ತೆಗಿತೀವಲ್ಲ, ಅದು ಅಂಶ. ಅಷ್ಟು ಛೇದಗಳಲ್ಲಿ ಒಂದು ಅಂಶನ ನಾವು ಹೊರಗೆ ತೆಗೆದಿದ್ದೀವಿ ಅಂತ ಅರ್ಥ. ಈ ಚಿತ್ರದಲ್ಲಿ 4ನೇ 1 ಅಥವಾ 4ನೇ 1 ಭಾಗವನ್ನು ಬಣ್ಣದಿಂದ ತುಂಬಲಾಗಿದೆ. ಇಲ್ಲಿ 4 ಸಮಭಾಗಗಳಿದೆ. ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಾಕಲಾಗಿದೆ. ಹಾಗಾಗಿ ನಾವು ಇದನ್ನು ಏನಂತ ಬರೀಬೋದು? 4ನೇ 1. ಎಷ್ಟು ಭಾಗಗಳಿದೆ? 4 ಭಾಗ ಇದೆ. ಅದರಲ್ಲಿ ಒಂದಕ್ಕೆ ಬಣ್ಣ ಹಚ್ಚಲಾಗಿದೆ. ಅದು 4ನೇ 1. ಇದನ್ನು ಅದೇ ರೀತಿ ಉದಾಹರಣೆ. ತ್ರಿಭುಜ. ಈ ತ್ರಿಭುಜದಲ್ಲಿ ಒಂದು ಅರ್ಧ ಭಾಗ, 2 ಭಾಗ ಮಾಡಲಾಗಿದೆ. 2 ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 2 ಸಮಭಾಗಗಳು, ಅದಕ್ಕೆ ಒಂದನ್ನು ಬಣ್ಣ ಹಚ್ಚಲಾಗಿದೆ. ಬಣ್ಣ ಹಚ್ಚಿದ ಭಾಗ 1, ಸಮಭಾಗಗಳು 2, ಅಂಶ ಛೇದ. ಬಣ್ಣ ಹಚ್ಚದ ಭಾಗಗಳು 1, ಒಟ್ಟು ಸಮಭಾಗಗಳ ಸಂಖ್ಯೆ 2, ಅಂಶ ಛೇದ. ಈಗ ನಿಮಗೆ ಅಂಶ ಎಂದ್ರೇನು, ಛೇದ ಎಂದ್ರೇನು ಗೊತ್ತಾಯಿತು ಅಲ್ವಾ? ಇದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 6 ಸಮಭಾಗಗಳಿದೆ. ಅದರಲ್ಲಿ ಅರ್ಧ ಅಂದರೆ 2ನೇ 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 6ರ 2ನೇ 1 ಭಾಗ ಅಂದರೆ 3. 6ರಲ್ಲಿ ಅರ್ಧ ಅಂದರೆ 3. ನಾವು ಎಷ್ಟು ಅರ್ಧ ಭಾಗವನ್ನು ಎಷ್ಟು ಸಮಭಾಗ ಮಾಡಿದ್ದಾರೆ? 6. ಅದರಲ್ಲಿ ಅರ್ಧ ಅಂದರೆ 3. ಇದರಲ್ಲಿ ಎಷ್ಟು ಸಮಭಾಗ ಇದೆ? 8 ಸಮಭಾಗ ಇದೆ. 8ರಲ್ಲಿ 4ನೇ 3 ಅಂದರೆ 6. ಇದರಲ್ಲಿ ಇರುವಂತಹ ರೌಂಡ್ಗಳು 6. 4ನೇ 3 ಅಂದರೆ 6 ಆಗುತ್ತೆ. ನಾವು ಇಲ್ಲಿ 3ನೇ 2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 3ನೇ 2, 6ರ 3ನೇ 2 ಅಂದರೆ 4 ಆಗುತ್ತೆ. 1 2 3 4 ಆಗುತ್ತೆ. ಇದೆಲ್ಲ ಉದಾಹರಣೆಗಳು. ಈಗ ಅಭ್ಯಾಸ 5.1. ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ? ಒಂದೇ ಅಳತೆಯ ಭಾಗ ಮಾಡಿರುವ ಚಿತ್ರ ಯಾವುದು? ಇದರಲ್ಲಿ ಬಿ ಮತ್ತು ಸಿ ಇವೆರಡೂ ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಕೆಳಗಿನ ಚಿತ್ರಗಳನ್ನು ಸೂಚಿಸುವಂತೆ ಸಮಭಾಗಗಳನ್ನಾಗಿ ಮಾಡಲು ಗೆರೆ ಎಳೆಯಿರಿ. ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಸಮಭಾಗಗಳಾಗಿ ಮಾಡಬೇಕು. ಕೆಳಗಿನ ಪ್ರತಿಯೊಂದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಭಿನ್ನರಾಶಿ ಅದನ್ನು ಅಕ್ಷರದಲ್ಲಿ ಬರ್ತಿದ್ದಾರೆ, ನಾವು ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಅರ್ಧ ಅಂದರೆ 2ನೇ 1, 3ನೇ 2, 10ನೇ 2, 7ನೇ 5, 16ನೇ 5, 12ನೇ 5, 9ನೇ 8, 9ನೇ 4, 4ನೇ 3, 5ನೇ 2. ಕೆಳಗಿನ ಪ್ರತಿಯೊಂದು ಭಿನ್ನರಾಶಿಯನ್ನು ಪದಗಳಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಿರುವ ಭಿನ್ನರಾಶಿಯನ್ನು ನಾವು ಪದಗಳಲ್ಲಿ ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರಲ್ವಾ ಪದಗಳಲ್ಲಿ, ಇದೇ ರೀತಿ ನಾವು ಇಲ್ಲಿ ಕೊಟ್ಟಿರೋ ಭಿನ್ನರಾಶಿಯನ್ನು ಪದಗಳಲ್ಲಿ ಬರಿಬೇಕು. ಮೊದಲು ನಾವು ಹೇಳಬೇಕು 5ನೇ 2,
5ನೇ 2 ಇಲ್ಲೇ ಕೊಟ್ಟಿದ್ದಾರೆ ನೋಡಿ. 5ನೇ 2, 4ನೇ 3, 4ನೇ 3 ಇಲ್ಲೇ ಇದೆ. ಅದನ್ನೇ ಕೆಲವೊಂದಿಲ್ಲ, ಅದು ಇಲ್ಲದೆ ಇರೋದನ್ನು ನೀವೇ ಸ್ವಂತವಾಗಿ ಬರೀರಿ. ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಭಿನ್ನರಾಶಿಯಲ್ಲಿ ಬರಿಬೇಕು. ಫಸ್ಟ್ ನಾವೇನು ಮಾಡಬೇಕು, ಎಷ್ಟು ಭಾಗಗಳಿದೆ ಅನ್ನೋದನ್ನು ನಾವು ಅಡ್ಡಗೆರೆ ಎಳೆದು ಕೆಳಗಡೆ ನಾವು ಎಷ್ಟು ಭಾಗ ಇದೆ ಅನ್ನೋದನ್ನು ಕೆಳಗೆ ಬರ್ಕೋಬೇಕು. ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದೆ ಅನ್ನೋದನ್ನು ನಾವು ಮೇಲ್ಗಡೆ ಬರಿಬೇಕು. ಎಷ್ಟು ಭಾಗ ಇದೆ, ಇದರಲ್ಲಿ 3 ಭಾಗ ಇದೆ. ಫಸ್ಟ್ 3 ಬರಿಬೇಕು. ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? 2. ಇಲ್ಲಿ 4 ಸಮಭಾಗ 2ಕ್ಕೆ ಬಣ್ಣ. ಇಲ್ಲಿ 8 ಸಮಭಾಗ 5ಕ್ಕೆ ಬಣ್ಣ. ಇಲ್ಲಿ 12 ಸಮಭಾಗ 7ಕ್ಕೆ ಬಣ್ಣ. 15 ಸಮಭಾಗ 7ಕ್ಕೆ ಬಣ್ಣ. 18 ಸಮಭಾಗ 6ಕ್ಕೆ ಬಣ್ಣ. ಬಿಟ್ಟ ಜಾಗ ತುಂಬಿರಿ. 8ನೇ ಒಂದರಲ್ಲಿ ಛೇದ ಯಾವುದು? ಅಂಶ. ಇದು ಅವಾಗಲೇ ತಿಳ್ಕೊಂಡ್ರಿ ಅಲ್ವಾ? ಕೆಳಗಡೆ ಇರುವ ಸಂಖ್ಯೆಯನ್ನು ನಾವು ಛೇದ ಅಂತೀವಿ, ಮೇಲ್ಗಡೆ ಇರುವ ಸಂಖ್ಯೆಯನ್ನು ನಾವು ಅಂಶ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ 8 ಅನ್ನೋದು ಏನು? ಛೇದ. 5ನೇ 2 ಇದರಲ್ಲಿ ಅಂಶ 2 ಅಂಶ. 3 ಎನ್ನುವುದು 3ನೇ 1 ಭಿನ್ನರಾಶಿಯ ಡ್ಯಾಶ್ ಆಗಿದೆ. ಏನಾಗಿದೆ? 3 ಅನ್ನೋದು ಇದು ಕೆಳಗಡೆ ಇದೆ, ಹಾಗಾಗಿ ಇದು ಛೇದ. 1 ಎನ್ನುವುದು 5ನೇ 1 ಭಿನ್ನರಾಶಿಯ ಅಂಶ ಆಗಿದೆ. ಭಿನ್ನರಾಶಿಯಲ್ಲಿ ಛೇದವನ್ನು ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯಬೇಕು. ಎಷ್ಟು ಸಮಭಾಗವಿದೆ? ಅದನ್ನು 5 ಸಮಭಾಗ 1ಕ್ಕೆ ಬಣ್ಣ, 4 ಸಮಭಾಗ 2ಕ್ಕೆ ಬಣ್ಣ, 12 ಸಮಭಾಗ 4ಕ್ಕೆ ಬಣ್ಣ, 6 ಸಮಭಾಗ 3ಕ್ಕೆ ಬಣ್ಣ, 9 ಸಮಭಾಗ 4ಕ್ಕೆ ಬಣ್ಣ. ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿಗಳಲ್ಲಿ ಬರೆಯಿರಿ. ಇದನ್ನು ನಾವು ಭಿನ್ನರಾಶಿಯಲ್ಲಿ ಬರೀಬೇಕು. ಎಷ್ಟು ಟೋಟಲ್ ಎಲೆ ಎಷ್ಟಿದೆ ಅದನ್ನು ಕೆಳಗೆ ಬರ್ಕೋಬೇಕು. ಬಣ್ಣ ಹಾಕಿರುವ ಎಲೆಗಳನ್ನು ಸಂಖ್ಯೆಯನ್ನು ನಾವು ಮೇಲೆ ಬರೀಬೇಕು. 7ನೇ 4, 9ನೇ 2, 10ನೇ 7. ಉದಾಹರಣೆಯಂತೆ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿರಿ. ಎಷ್ಟು? 4ನೇ 3. 4ನೇ 3 ಅಂದರೆ ಇಲ್ಲಿ 4 ಸಮಭಾಗ ಇದೆ, ಅದರಲ್ಲಿ 3ಕ್ಕೆ ಬಣ್ಣ ಹಚ್ಚಬೇಕು. 5ನೇ 1 ಇಲ್ಲಿ 5 ಸಮಭಾಗ ಇದೆ, ಅದರಲ್ಲಿ 1 ಭಾಗಕ್ಕೆ ನಾವು ಬಣ್ಣ ಹಚ್ಚಬೇಕು. ಇದಕ್ಕೂ ನಾವು ಬಣ್ಣ ಮಾಡಬೇಕು. 5ರಲ್ಲಿ 5ನೇ 4 ಅಂದರೆ 1 2 3 4 5, ಅದರಲ್ಲಿ 1 ಭಾಗ ಅಂದರೆ ಇದಿಷ್ಟು ಆಗುತ್ತೆ. ಇದಕ್ಕೂ ಬಣ್ಣ ಹಾಕಬೇಕು. ನೆಕ್ಸ್ಟ್ 3ನೇ 2 3 ಸಮಭಾಗ, ಅದರಲ್ಲಿ 2. 9ನೇ 2 9 ಸಮಭಾಗ, ಅದರಲ್ಲಿ 2 ಪೂರ್ತಿ. ಗೆರೆ ಎಳೆಯುವ ಮೂಲಕ ಈ ಭಿನ್ನರಾಶಿಗಳನ್ನು ಚಿತ್ರಗಳಲ್ಲಿ ಬರೆಯಿರಿ. 12ರ 3ನೇ 1 ಎಂದರೆ ಎಷ್ಟು? ಅಂದರೆ ನಾವು 3ರಿಂದ 12ನ್ನು ಭಾಗಿಸ್ಬೇಕು, ಆವಾಗ ನಮಗೆ ಉತ್ತರ ಸಿಗುತ್ತೆ. 3ನೇ 1 ಇಂಟು 12. 3 1ಲಿ 3, 3 4ಲಿ 12, 4 1ಲಿ 4. ಹಾಗಾದರೆ 4 ಇದು ಎಷ್ಟು? 3ನೇ 1 ಅಂದರೆ 12ರ 3ನೇ 1 ಅಂದರೆ 4. 15ರ 5ನೇ 2 ಎಂದರೆ ಎಷ್ಟು? 15ರ 5ನೇ 2 ಅಂದರೆ ನಾವು ಇದನ್ನು ಇದೇ ರೀತಿ ಭಾಗಿಸ್ಬೇಕು. 5ನೇ 2 ಇಂಟು 15. 5 1ಲಿ 5, 5 3ಲಿ 15, 2 3ಲಿ ಇದು ಬಂದಿರೋ ಉತ್ತರದಿಂದ ಇದನ್ನು ಗುಣಿಸ್ಬೇಕು. 2 3ಲಿ 6, 6. 5ನೇ 2 ಅಂದರೆ 15ರಲ್ಲಿ 5ನೇ 2 ಅಂದರೆ ಎಷ್ಟು ಬರುತ್ತೆ? 6. 21ರ 7ನೇ 2 ಎಂದರೆ ಎಷ್ಟು? ಇದೇ ರೀತಿ ಭಾಗಿಸ್ಬೇಕು. 7ನೇ 2 ಇಂಟು 21. 7 1ಲಿ 7, 7 3ಲಿ 21,
2 ಮೂರಲಿ 6 6 ಇದು 6 7ನೇ 2. ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ. ಇಲ್ಲಿ ಕೊಟ್ಟಿರುವಂತೆ ನಾವು ಬಣ್ಣ ಹಚ್ತಾ ಹೋಗಬೇಕು. ಇಲ್ಲಿ 11ನೇ 6 6ಕ್ಕೆ ಬಣ್ಣ ಹಾಕಬೇಕು. 20ನೇ 7 7ಕ್ಕೆ ಬಣ್ಣ ಹಚ್ಚಬೇಕು. ಇಲ್ಲಿ 15ನೇ 8 8ಕ್ಕೆ ಬಣ್ಣ ಹಾಕಬೇಕು. ಕೆಳಗಿನ ಯಾವ ಚಿತ್ರದಲ್ಲಿ 9ನೇ 4 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? 9ನೇ 4 ಭಾಗಕ್ಕೆ ಬಣ್ಣ 9 ಭಾಗ ಇರಬೇಕು. 4ಕ್ಕೆ ಬಣ್ಣ ಹಾಕಿರಬೇಕು. ಯಾವ್ಯಾವ ಚಿತ್ರ? ಚಿತ್ರ 2, ಚಿತ್ರ 6, ಚಿತ್ರ 7. ಕೆಳಗಿನ ಯಾವ ಚಿತ್ರದಲ್ಲಿ 12ನೇ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಕಾರಣವನ್ನು ಚರ್ಚಿಸಿ. 12ನೇ 5 ಇಲ್ಲಿ 12 ಭಾಗಗಳಿದೆ. ಅದರಲ್ಲಿ 5ಕ್ಕೆ ಬಣ್ಣ ಹಚ್ಚಲಾಗಿದೆ. ಗುಂಪು ಮಾಡಿ ಗುರುತಿಸಿರುವ ಭಾಗಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ಇಲ್ಲಿ 4 ಗುಂಪಿದೆ. ಅದರಲ್ಲಿ 4 ಭಾಗ ಇದೆ. ಅದರಲ್ಲಿ 3 ಗುಂಪು ಮಾಡಲಾಗಿದೆ. 5ನೇ 3, 5ನೇ 4, 7ನೇ 3, 6ನೇ 5. ಕೆಳಕಂಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಗುರುತಿಸು. 7ನೇ 1, 7ನೇ 3. ಈಗ ನಾವು ಏನು ತಿಳ್ಕೊತೀವಿ ಅಂದರೆ, ಬಣ್ಣ ಹಚ್ಚಿರುವ ಭಾಗಗಳು ಎರಡೂ ಚಿತ್ರಗಳಲ್ಲಿ ಸಮವಾಗಿಯೇ. ನಾವು ಈಗ ಸಮಾನ ಭಿನ್ನರಾಶಿ ಅಂದರೆ ಏನು ಅಂತ ನಾವು ಈಗ ತಿಳ್ಕೊತೀವಿ. ಇಲ್ಲಿ 2 ಸಮಾನವಾಗಿದೆಯಾ? ಇಲ್ಲ. ಇಲ್ಲಿ 7ನೇ 1ಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ 7ನೇ 3ಕ್ಕೆ ಬಣ್ಣ ಹಚ್ಚಲಾಗಿದೆ. ಈ ಭಾಗಕ್ಕೂ ಈ ಭಾಗಕ್ಕೂ ಇದು 7ನೇ 1 ಎನ್ನುವುದು 7ನೇ 3ಕ್ಕಿಂತ ಚಿಕ್ಕದಾಗಿದೆ. ಈಗ ಭಿನ್ನರಾಶಿಗಳಲ್ಲಿ ಚಿಕ್ಕ ಭಿನ್ನರಾಶಿ ಮತ್ತು ದೊಡ್ಡ ಭಿನ್ನರಾಶಿಯನ್ನು ಹೇಗೆ ಕಂಡುಹಿಡಿಯೋದು? ಇಲ್ಲಿ ಉದಾಹರಣೆ, ಇಲ್ಲಿ ಎಷ್ಟು ಭಾಗ ಇದೆ? 8 ಭಾಗ. 8 ಭಾಗಗಳಲ್ಲಿ 5ಕ್ಕೆ ಬಣ್ಣ ಹಾಕಿದೆ. ಇಲ್ಲಿ 8 ಭಾಗಕ್ಕೆ 3ಕ್ಕೆ ಬಣ್ಣ ಹಾಕಿದೆ. 8ನೇ 5, 8ನೇ 3. ಇಲ್ಲಿ ಛೇದ ಸಮನಾಗಿದೆ, ಅಂಶ ಬೇರೆ ಬೇರೆಯಾಗಿದೆ. ಇದರಲ್ಲಿ ಜಾಸ್ತಿ ಅಂಶ ದೊಡ್ಡ ಸಂಖ್ಯೆ ಇದ್ದರೆ ಅದು ದೊಡ್ಡ ಭಿನ್ನರಾಶಿ. ಅಂಶ ಚಿಕ್ಕ ಸಂಖ್ಯೆಯಾಗಿದ್ದರೆ ಅದು ಚಿಕ್ಕ ಭಿನ್ನರಾಶಿ. ಈ ಚಿತ್ರಗಳಲ್ಲಿ 8ನೇ 5 ಎಂಬುದು 8ನೇ 3ಕ್ಕಿಂತ ದೊಡ್ಡದು. 8ನೇ 5 ಎಂಬುದು 8ನೇ 3ಕ್ಕಿಂತ ದೊಡ್ಡದು. ನೋಡಿ, ಇಲ್ಲಿ ಚಿತ್ರದಲ್ಲೂ ಸಹ ದೊಡ್ಡದು. 8ನೇ 5 ಇಷ್ಟು ಭಾಗ ಇದೆ, ಇದು ದೊಡ್ಡದು. 8ನೇ 3 ಇದು ಇಷ್ಟು ಭಾಗ ಇದೆ, ಇದು ಚಿಕ್ಕದು. ನಾವು ಚಿಹ್ನೆಯ ಮೂಲಕ ನಾವೀಗ ಈ ರೀತಿ ಇದ್ದರೆ ಇದಕ್ಕಿಂತ ಇದು ಚಿಕ್ಕದು ಎಂದು ಅರ್ಥ. ಈ ರೀತಿ ಆರೋ ಮಾರ್ಕ್ ಹಾಕಿದ್ರೆ 8ನೇ 5 8ನೇ 3ಕ್ಕಿಂತ ಇದು ದೊಡ್ಡದು. ಭಿನ್ನರಾಶಿಗಳು. ಒಂದೇ ಅಂಶ ಇರುವ ಭಿನ್ನರಾಶಿಗಳು. ಬಣ್ಣ ಹಚ್ಚಿರುವ ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಅಂಶ ಒಂದೇ ಇದೆ 3, ಅಂಶ ಒಂದೇ ಇದೆ, ಛೇದ ಬೇರೆ ಬೇರೆ ಇದೆ. ಈಗ 5 ಅಂದರೆ ನಾವು ಇದೊಂದು ಚಾಕ್ಲೇಟ್ ಅಂದ್ಕೊಂಡ್ರೆ ನಾವು ಈ ಒಂದು ಚಾಕ್ಲೇಟನ್ನು 5 ಭಾಗ ಮಾಡಿ ಅದರಲ್ಲಿ 3 ಭಾಗ ನಿಮಗೆ ಕೊಟ್ಟರೆ ಜಾಸ್ತಿ ಸಿಗುತ್ತೋ, ಅಥವಾ ಇದೇ ಚಾಕ್ಲೇಟನ್ನು 8 ಭಾಗ ಮಾಡಿ ಅದರಲ್ಲಿ 3 ಭಾಗ ಕೊಟ್ಟರೆ ನಿಮಗೆ ಜಾಸ್ತಿ ಸಿಗುತ್ತೋ? ನಿಮಗೆ 5 ಭಾಗ ಮಾಡಿ ಅದರಲ್ಲಿ 3 ಭಾಗ ಕೊಟ್ಟರೆ ನಿಮಗೆ ಜಾಸ್ತಿ ಸಿಗುತ್ತೆ. ಯಾಕಂದರೆ ಅದರಲ್ಲಿ 5 ಭಾಗ ಅಷ್ಟೇ ಮಾಡಿರ್ತೀವಿ, ಹಾಗಾಗಿ ನಿಮಗೆ ಒಂದೊಂದು ಭಾಗದಲ್ಲೂ ಜಾಸ್ತಿ ಬರುತ್ತೆ. ಇದರಲ್ಲಿ 8 ಭಾಗ ಮಾಡಿದ್ರೆ ಇಲ್ಲೇನಾಯಿತು, ಭಾಗ
ಅದರಲ್ಲಿ 3 ಭಾಗ ಕೊಟ್ಟರೆ ನಿಮಗೆ ಅದು ಚಿಕ್ಕದಾಗತ್ತೆ. ಹಾಗಾಗಿ ಭಿನ್ನರಾಶಿಯಲ್ಲಿ ಛೇದ ಜಾಸ್ತಿ ಆದರೆ ಅದು ಅತ್ಯಂತ ಚಿಕ್ಕದಾಗಿರುತ್ತದೆ. ಛೇದ ಜಾಸ್ತಿ ಇದ್ದರೆ ಇದು ಚಿಕ್ಕ ಭಿನ್ನರಾಶಿ, ಇದು ದೊಡ್ಡ ಭಿನ್ನರಾಶಿ. ನೋಡಿ, ಬಣ್ಣ ಹಚ್ಚಿರುವ ಯಾವ ಭಾಗವು ದೊಡ್ಡದು? 5ನೇ 3 8ನೇ 3ಕ್ಕಿಂತ ದೊಡ್ಡದು. 5ನೇ 3 ಅನ್ನೋದು 8ನೇ 3ಕ್ಕಿಂತ ದೊಡ್ಡದಾಗಿದೆ. ಇಲ್ಲಿ ನೋಡಿ, 5ನೇ 3 ಇಷ್ಟು ದೊಡ್ಡದಿದೆ, ಇದು 8ನೇ 3 ಇಷ್ಟು ಚಿಕ್ಕದಾಗಿದೆ. 8 ಭಾಗ ಮಾಡಿ ಅದರಲ್ಲಿ 3 ಭಾಗಕ್ಕೆ ಬಣ್ಣ ಹಾಕಿದ್ರೆ ಇದು ಚಿಕ್ಕದಾಗತ್ತೆ. ಇದು 5 ಭಾಗ ಮಾಡಿ 3ಕ್ಕೆ ಬಣ್ಣ ಹಾಕಿದ್ರೆ ಅದು ದೊಡ್ಡದಾಗಿರುತ್ತೆ. ಹಾಗಾಗಿ ಭಿನ್ನರಾಶಿಯಲ್ಲಿ ಛೇದ ಕಡಿಮೆ ಇದ್ದರೆ ಅದು ದೊಡ್ಡ ಭಿನ್ನರಾಶಿ. ಛೇದ ಕಡಿಮೆ ಇದ್ದರೆ ಅದು ದೊಡ್ಡ ಭಿನ್ನರಾಶಿ ಆಗುತ್ತೆ. ಬಣ್ಣ ಹಚ್ಚಿರುವ ಯಾವ ಭಾಗವು ದೊಡ್ಡದು? ಇದರಲ್ಲಿ ಯಾವ ಭಾಗ ದೊಡ್ಡದಾಗಿದೆ? 6ನೇ 2 4ನೇ 2. ಯಾವ ಭಾಗ ದೊಡ್ಡದು? 4ನೇ 2. ಇದು ದೊಡ್ಡ ಭಾಗ ಆಗಿದೆ. 4ನೇ 2 ಇದು 6ನೇ 2ಕ್ಕಿಂತ ದೊಡ್ಡದು. ಅಂದರೆ 4ನೇ 2 ದೊಡ್ಡದು, 6ನೇ 2ಕ್ಕಿಂತ ದೊಡ್ಡದು. 4ನೇ 2 6ನೇ 2ಕ್ಕಿಂತ ದೊಡ್ಡದು. 2 ಉದಾಹರಣೆಗಳಲ್ಲಿ ಅಂಶಗಳು ಸಮವಾಗಿದೆ. ಆಗ ಛೇದ ಚಿಕ್ಕದಾಗಿರುವ ಭಿನ್ನರಾಶಿಯ ಬೆಲೆಯು ದೊಡ್ಡದು. ಛೇದ ಚಿಕ್ಕದಾಗಿರುವ ಭಿನ್ನರಾಶಿ ಕೆಳಗಡೆ, ಇದು ಛೇದ, ಇದು ಚಿಕ್ಕದಾಗಿ ಅಂಶ ಸಮನಾಗಿದ್ದು ಛೇದ ಭಿನ್ನವಾಗಿದ್ದಾಗ ಅದರಲ್ಲಿ ಚಿಕ್ಕ ಸಂಖ್ಯೆ ಇದ್ದರೆ ಅದು ದೊಡ್ಡ ಭಿನ್ನರಾಶಿ. ಅದೇ ರೀತಿ ಅಂಶ ಸಮನಾಗಿದ್ದು ಛೇದ ಬೇರೆ ಬೇರೆಯಾದಾಗ ಛೇದ ಚಿಕ್ಕದಾಗಿದ್ದರೆ ಅದು ದೊಡ್ಡ ಭಿನ್ನರಾಶಿ. ಇದರಿಂದ ನಾವೇನು ತಿಳ್ಕೊಂಡ್ವಿ ಅಂದರೆ, ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ. ಛೇದ ಚಿಕ್ಕದಾಗಿದ್ದರೆ ಆ ಭಿನ್ನರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ. ಛೇದವು ದೊಡ್ಡದಾಗಿದ್ದರೆ ಆ ಭಿನ್ನರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ. ಇಲ್ಲಿ ಚಿಹ್ನೆಯನ್ನು ಹಾಕಬೇಕು ನಾವು. ಯಾವ ಚಿಕ್ಕ ಭಿನ್ನರಾಶಿ, ಯಾವ ದೊಡ್ಡ ಭಿನ್ನರಾಶಿ. ಇಲ್ಲಿ ನೋಡಿ, 5ನೇ 3 7ನೇ 3 ಅಂದರೆ 5 ಭಾಗಗಳನ್ನು ಮಾಡಿ 3 ಭಾಗಕ್ಕೆ 3 ಭಾಗ ಕೊಟ್ಟರೆ ದೊಡ್ಡದು, ಅಥವಾ 7 ಭಾಗ ಮಾಡಿ 3 ಭಾಗ ಕೊಟ್ಟರೆ ದೊಡ್ಡದು, 5 ಭಾಗ ಮಾಡಿ 3 ಭಾಗ ಕೊಟ್ಟರೆ ಅದು ದೊಡ್ಡದಾಗಿರುತ್ತೆ. ಹಾಗಾಗಿ 5ನೇ 3 ದೊಡ್ಡದು. ಈ ರೀತಿ ಚಿಹ್ನೆ ಹಾಕಬೇಕು. ಇಲ್ಲೂ ಅಷ್ಟೇ, ಇಲ್ಲಿ 15ನೇ 9 11ನೇ 9. ಹಾಗಾಗಿ 11ನೇ 9 ದೊಡ್ಡದು, ಯಾಕಂದರೆ ಇದರ ಛೇದ ಕಡಿಮೆ ಇದೆ. ಛೇದ ಕಡಿಮೆ ಇರುವ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಇದು ಛೇದ ಕಡಿಮೆ ಇದೆ, ಇದು ದೊಡ್ಡ ಭಿನ್ನರಾಶಿ. ಇದರಲ್ಲಿ ಇವೆರಡೂ ಸಮವಾಗಿದೆ. ಹಾಗಾಗಿ ಇದರಲ್ಲಿ ಅಂಶ ನೋಡಬೇಕು. ಅಂಶ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ. ಇದರಲ್ಲಿ 12ನೇ 7 ಎನ್ನುವುದು ದೊಡ್ಡ ಭಿನ್ನರಾಶಿ. ಇದರಲ್ಲಿ 17ನೇ 6 ದೊಡ್ಡ ಭಿನ್ನರಾಶಿ. ಇದರಲ್ಲಿ 19ನೇ 11 ದೊಡ್ಡ ಭಿನ್ನರಾಶಿ. ಇದರಲ್ಲಿ 15ನೇ 12 ದೊಡ್ಡ ಭಿನ್ನರಾಶಿ. ನೋಡಿ, ಇಲ್ಲಿ 21ನೇ 12 ಇದೆ. ಅಂದರೆ 21 ಭಾಗ ಮಾಡಿ ಅದರಲ್ಲಿ 12 ಕೊಟ್ಟರೆ, ಅಥವಾ 15 ಭಾಗ ಮಾಡಿ ಅದರಲ್ಲಿ 12 ಕೊಟ್ಟರೆ ಯಾವುದು ದೊಡ್ಡದಾಗಿರುತ್ತೆ? 15 ಭಾಗ ಮಾಡಿ 12 ಕೊಟ್ಟರೆ ಅದು ದೊಡ್ಡದಾಗಿರುತ್ತೆ. ಇದೇ ರೀತಿ ಇವೆಲ್ಲವನ್ನ ನೀವು ಚಿಹ್ನೆಯನ್ನು ನೋಡಿ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಸಮಾನ ಭಿನ್ನರಾಶಿ. ಎಲ್ಲ ಚಿತ್ರಗಳಲ್ಲಿಯೂ ಬಣ್ಣ ಹಚ್ಚಿರುವ ಭಾಗಗಳು ಸಮ ಅಳತೆಯಲ್ಲಿವೆ. ಪ್ರತಿಯೊಂದು ಕೇಕ್ನಲ್ಲಿಯೂ ಅದರ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ನೋಡಿ, ಇದರಲ್ಲಿ
2 ಭಾಗ ಮಾಡಿ ಅರ್ಧಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ 4 ಭಾಗ ಮಾಡಿ 2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ 8 ಭಾಗ ಮಾಡಿ 4ಕ್ಕೆ ಬಣ್ಣ ಹಚ್ಚಲಾಗಿದೆ. ಹಾಗಾದ್ರೂ ಇವೆಲ್ಲವೂ ಬಣ್ಣ ಹಚ್ಚಿರುವ ಭಾಗ ಸಮಾನವಾಗಿದೆ. ಅಂದರೆ 2ನೇ 1, 2ನೇ 1 4ನೇ 2ಕ್ಕೆ ಸಮ, 4ನೇ 2 8ನೇ 4ಕ್ಕೆ ಸಮ. ಇವೆಲ್ಲವೂ ಏನು ಸಮಾನ ಭಿನ್ನರಾಶಿ. ನೋಡಿ ಇಲ್ಲಿ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 2ನೇ 1 2 ಭಾಗ ಮಾಡಿ 1ಕ್ಕೆ ಬಣ್ಣ ಹಚ್ಚಿದ್ರೂ ಸೇಮ್. 4ನೇ 2 4 ಭಾಗ ಮಾಡಿ ಅದರಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಿದ್ರೂ ಸಮವಾಗಿರುತ್ತದೆ. 8 ಭಾಗ ಮಾಡಿ 4ಕ್ಕೆ ಬಣ್ಣ ಹಚ್ಚಿದ್ರೂ ಅದು ಸಮವಾಗಿರುತ್ತದೆ. ಇದನ್ನು ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಯಾವ ಭಿನ್ನರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತವೆಯೋ ಅಂತಹವು ಸಮಾನ ಭಿನ್ನರಾಶಿಗಳು. ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಇಲ್ಲಿ ನೋಡಿ ಇವೆಲ್ಲವೂ ಏನು ಸಮಾನ ಭಿನ್ನರಾಶಿ. 3ನೇ 1 6ನೇ 2 9ನೇ 3 12ನೇ 4 ಇವೆಲ್ಲವೂ ಏನು ಭಾಗಗಳು ಜಾಸ್ತಿ ಆದ್ರಂಗೂ ಜಾಸ್ತಿಯಾಗಿದೆ. ಅವುಗಳ ಭಾಗಗಳು ಜಾಸ್ತಿಯಾಗಿದೆ ಮತ್ತು ಬಣ್ಣ ಹಚ್ಚಿರುವ ಭಾಗಗಳು ಸಮನಾಗಿದೆ. ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ಭಿನ್ನರಾಶಿಗಳ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು. ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ನಮಗೆ ಏನು ಸಿಗುತ್ತೆ, ಅದು ಸಮಾನ ಭಿನ್ನರಾಶಿನೋ ಅಲ್ವೋ ಅನ್ನೋದನ್ನು ನಮಗೆ ಸಮಾನ ಭಿನ್ನರಾಶಿ ಸಿಗುತ್ತೆ. 3ನೇ 7 3ನೇ 7ನ 2ರಿಂದ ಗುಣಿಸಬೇಕು. 2 3 6 2 7 14 ಈ ಭಿನ್ನರಾಶಿಯನ್ನು ನಾವು ಗುಣಿಸಿದ್ವಿ. 2 3 6 7 2 7 14. ನೆಕ್ಸ್ಟ್ 3 3 3 9 3 7 21. ಒಂದೇ ಮಗ್ಗಿಯಿಂದ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಉತ್ತರ ಏನಾಗಿರುತ್ತೆ, ಅದು ಸಮಾನ ಭಿನ್ನರಾಶಿಯಾಗಿರುತ್ತೆ. ಸಮಾನ ಭಿನ್ನರಾಶಿಗಳನ್ನು ಪರಿಶೀಲಿಸುವುದು ಹೆಂಗೆ, ಇದು ಸಮಾನ ಭಿನ್ನರಾಶಿನೋ ಅಥವಾ ಅಲ್ವೋ ಅಂತ ಹೆಂಗೆ ಕಂಡುಹಿಡಬೇಕು ಅಂದರೆ, ಒಂದರ ಅಂಶ ಮತ್ತು ಇನ್ನೊಂದರ ಛೇದವನ್ನು ಓರೇ ಗುಣಾಕಾರ ಮಾಡಿದಾಗ ನಮಗೆ ಸಮಾನ ಉತ್ತರ ಸೇಮ್ ಉತ್ತರ ಬಂದರೆ ಅದು ಸಮಾನ ಭಿನ್ನರಾಶಿ. ಉದಾಹರಣೆ 4 9 4 9 36 12 3 36. ಹಾಗಾದರೆ 4ನೇ 3 ಮತ್ತು 12ನೇ 9 ಏನಾಯಿತು, ಸಮಾನ ಭಿನ್ನರಾಶಿ ಆಯಿತು. ಯಾವುದೇ ಒಂದು 2 ಭಿನ್ನರಾಶಿಯನ್ನು ಕೊಟ್ಟು ಅದು ಸಮಾನ ಭಿನ್ನರಾಶಿಯೋ ಅಲ್ಲವೋ ಎಂದು ಕಂಡುಹಿಡಿಯಿರಿ ಅಂದಾಗ ನೀವು ಏನು ಮಾಡಬೇಕು ಅಂದರೆ, ಒಂದರ ಅಂಶ ಮತ್ತು ಇನ್ನೊಂದರ ಛೇದವನ್ನು ಗುಣಿಸಬೇಕು. ಇವೆರಡನ್ನು ಗುಣಿಸಿದಾಗ ಉತ್ತರ ಒಂದೇ ಬಂದರೆ ಅದು ಸಮಾನ ಭಿನ್ನರಾಶಿ. ಒಂದು ಭಿನ್ನರಾಶಿಯ ಅಂಶ ಮತ್ತು ಇನ್ನೊಂದರ ಛೇದವನ್ನು ಗುಣಿಸಿದಾಗ ಬರುವ ಉತ್ತರ ಸಮವಾಗಿದ್ದರೆ ಅದು ಸಮಾನ ಭಿನ್ನರಾಶಿ. ಸಮಾನ ಭಿನ್ನರಾಶಿ ಬರೀಬೇಕು ಅಂದರೆ ಏನು ಮಾಡಬೇಕು, ಈ ರೀತಿ ಒಂದೇ ಮಗ್ಗಿಯಿಂದ ಅದನ್ನು ಗುಣಿಸಿದಾಗ ಬರುವ ಉತ್ತರ ಏನಾಗಿರುತ್ತೆ, ಅದು ಸಮಾನ ಭಿನ್ನರಾಶಿಯಾಗಿರುತ್ತೆ. ಅಭ್ಯಾಸ 5.3 ಸರಣಿಯನ್ನು ಪೂರ್ಣಗೊಳಿಸಿ. 3ನೇ 2 6ನೇ 4 9ನೇ 6 12ನೇ 8. ಈಗ ಇದು ಹೇಗೆ ಅಂದರೆ 3 4 12 6 2 12 6 6 36 4 9 36 8 9 72 6 12 72. ಹಲೋ ಹಲೋ ಲಕ್ಷ್ಮಿ ಅವರೇ, ಹಾಂ ಒಂಚೂರು ನೋಟ್ ಆನ್ ಮಾಡಲಿ. ಹಾಂ
ಇಲ್ಲಿ ನೋಡಿ ಸಮಾನ ಭಿನ್ನರಾಶಿಗಳು ಹೇಗಿರುತ್ತೆ. ಉದಾಹರಣೆ 4ನೇ 2, 8ನೇ 4, 2 1 2, 2 2 4 ಒಂದೇ ಮಗ್ಗಿಯಿಂದ ನಾವು ಅಂಶ ಮತ್ತು ಛೇದನ ಗುಣಿಸಿದ್ರೆ ನಮಗೆ ಸಮಾನ ಭಿನ್ನರಾಶಿ ಸಿಗುತ್ತೆ. 8ನೇ 4, 4ನೇ 2, 2ನೇ 1 ಇದು ಸಮಾನ ಭಿನ್ನರಾಶಿಗೆ ಉದಾಹರಣೆ. ಇಲ್ಲೇ ಹೀಗೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಭಿನ್ನರಾಶಿಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂದರೆ ಅದನ್ನು ನಾವು ಭಾಗಿಸ್ತಾ ಹೋಗಬೇಕು. ಲಾಸ್ಟಿಗೆ ಒಂದು ಸಂಖ್ಯೆಯಿಂದ ಭಾಗಾಕಾರ ಆಗೋದು ಬಿಟ್ಟರೆ ನೆಕ್ಸ್ಟ್ ಮುಂದೆ ಸಂಖ್ಯೆ ಇಲ್ಲ ಅಂದಾಗ ಅದು ಸಂಕ್ಷಿಪ್ತ ರೂಪವಾಗುತ್ತೆ. ಅಂದರೆ ನಾವೀಗ 20ನೇ 1, 21ನೇ 18 ಇದನ್ನು ಇನ್ನೂ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದೇ? ಈಗ 21ನೇ 18 ನಾವು ಭಾಗಿಸ್ತಾ ಹೋಗಬೇಕು. 3 3 7 21, 3 6 18. ಈಗ ಉಳಿದಿರೋದೇನು 7ನೇ 6. 7 ಮತ್ತು 6ನ್ನು 1ರಿಂದ ಭಾಗಿಸೋದು ಬಿಟ್ಟರೆ ಇನ್ಯಾವ ಸಂಖ್ಯೆಯಲ್ಲೂ 7 ಮತ್ತು 6 ಹೋಗಲ್ಲ. ಹಾಗಾಗಿ ಇದು ಸಂಕ್ಷಿಪ್ತ ರೂಪ. ಇದೇ ಕೊನೆಯದು 7ನೇ 6 ಅನ್ನೋದು ಸಂಕ್ಷಿಪ್ತ ರೂಪ. ನೆಕ್ಸ್ಟ್ ಅದನ್ನು ಮತ್ತೆ ಬೇರೆ ಯಾವ ಸಂಖ್ಯೆಯಿಂದನೂ ನಾವು ಭಾಗಿಸೋಕ್ಕೆ ಆಗಲ್ಲ. ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಸುಲಭ ರೂಪದಲ್ಲಿ ಬರೆಯಿರಿ ಅಂದರೆ ಅದನ್ನು ನಾವು ಭಾಗಿಸ್ತಾ ಹೋಗಬೇಕು. 8 1 8 2 16, 5 1 5 2 10, 54 1 54 2 108, 4 1 4 5. ಇದನ್ನು ನಾವು ಮತ್ತೆ ಭಾಗಿಸೋಕ್ಕೆ ಬರೋದಿಲ್ಲ. ಇಲ್ಲಿಗೆ ಕೇವಲ 1ರಿಂದ ಮಾತ್ರ ಭಾಗಿಸ್ಬೋದೇ ಹೊರತು ಇನ್ಯಾವುದು ಸಂಖ್ಯೆಯಿಂದ ಭಾಗ ಆಗಲ್ಲ. ಹಾಗಾಗಿ ಇದು ಸುಲಭ ರೂಪ ಹಾಗೂ ಅಥವಾ ಸಂಕ್ಷಿಪ್ತ ರೂಪ. 3 3 15, 3 1 3 5, 12 12, 4 3 12, 4 4 16, 27ನೇ 9 9 1 9, 9 3 27, 8 3 12 3 36, 12 4 48, 8 3 24, 8 7 56, 24 1 24, 24 3 72. ಇಲ್ಲಿಗೆ ಭಿನ್ನರಾಶಿ ಪಾಠ ಮುಗಿದಿದೆ. ಎಲ್ಲ ಚಟುವಟಿಕೆಗಳು ಮುಗಿದಿದೆ. ಈ ಪಾಠ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಉತ್ತರನ ಹೇಗೆ ಬಂತು ಅನ್ನೋದನ್ನು ನೀವು ಇಲ್ಲಿರೋ ಉತ್ತರನ ಹಾಗೆ ಬರ್ಕೊಬೇಡಿ. ನಾ ಹೇಳಿರುವ ರೀತಿಯಲ್ಲಿ ನೀವು ಅದನ್ನು ಒಂದ್ಸತಿ ಗುಣಿಸಿ ಭಾಗಿಸಿ ನೋಡಿಬಿಟ್ಟು ಅದು ಉತ್ತರ ಸರಿಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅಂಶ ಯಾವುದು, ಛೇದ ಯಾವುದು ಎನ್ನುವುದನ್ನು ಎಲ್ಲದೂ ವಿವರವಾಗಿ ಇದರಲ್ಲಿ ವಿವರಿಸಲಾಗಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.